ಚಾನಲ್ ಸವಿತಾ ಡೈರೀಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಆಫ್ಟರ್ ಲಾಂಗ್ ಟೈಮ್ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಒಂದು 4 ಮಂತ್ಸ್ ಆಯಿತು ಅಂತಲೇ ಹೇಳ್ಬೋದು ನಾನು ಯೂಟ್ಯೂಬ್ಗೆ ವಿಡಿಯೋಸ್ ಹಾಕಿ. ಸೊ ಸಮ್ ರೀಸನ್ಸಿಂದ ಹಾಕೋಕ್ಕಾಗಲಿಲ್ಲ. ಸೊ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೀವು ಎಷ್ಟು ಜನ ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಯಾಕೆ ವಿಡಿಯೋಸ್ ಮಾಡ್ತಾ ಇಲ್ಲ, ಏನಾಯಿತು, ಸ್ಟಾರ್ಟಿಂಗು ನಾನು RGHCL ಹೋಮ್ಸ್ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಅದು ತುಂಬ ಚೆನ್ನಾಗಿ ವ್ಯೂಸ್ ಹೋಗಿದೆ ನನ್ನ ಚಾನಲಲ್ಲಿ. ಸೊ ಅದ್ರ ಬಗ್ಗೆ ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ದೀರಾ. ಸೊ ಅಂದರೆ ಅಲ್ಲಿ ಇವಾಗ ಆ ಮನೆಗಳಿಗೆ ವಾಸ ಇದ್ದಾರಾ ಹೋಗಿ, ಮತ್ತು ಅಲ್ಲಿ ಯಾವುದೇ ರೀತಿ ಕರೆಂಟ್ಗೆ ನೀರಿಗೆ ಪ್ರಾಬ್ಲಮ್ ಇಲ್ವಾ, ಚೆನ್ನಾಗಿ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಮತ್ತು ಎಲ್ಲ ಚೆನ್ನಾಗಿದೆಯಾ, ಅಷ್ಟು ನಾವು ಅಮೌಂಟು ಇನ್ವೆಸ್ಟ್ ಮಾಡಿದ್ದಕ್ಕೆ ವರ್ತಿದೆಯಾ ನಮಗೆ ಅಲ್ಲಿ ಅಂತ ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇದ್ದೀರಾ. ಸೊ ಖಂಡಿತವಾಗ್ಲೂ ನಾನು ಅಲ್ಲಿ ತುಂಬ ಜನ ಬಂದು ವಾಸ ಮಾಡ್ತಿದ್ದಾರೆ. ಹಾಗೆ ಕೆಲವು ಅವರಿರೋ ಮನೆಗಳಿಗೆ ಏನೇನು ಬೇಕೋ ಎಲ್ಲ ಅವರು ಎಕ್ಸ್ಟ್ರಾ ಕೆಲಸಗಳು ಕೂಡ ಮಾಡಿಸ್ಕೊಂಡು ಬಂದು ತುಂಬ ಜನ ಅಲ್ಲಿ ವಾಸ ಮಾಡ್ತಿದ್ದಾರೆ. ಸೊ ವಿತ್ ಪ್ರೂಫ್ ಸಮೇತ ನಾನು ನೆಕ್ಸ್ಟು ಅಲ್ಲಿಗೆ ಹೋಗಿ ಯಾರೆಲ್ಲ ಅಲ್ಲಿ ಆ ಮನೇಲಿ ವಾಸ ಮಾಡ್ತಿದ್ದಾರೆ ಅವ್ರ ಕಡೆಯಿಂದನೇ ನಾನು ನಿಮಗೆ ಮಾತಾಡಿಸ್ತೀನಿ. ಅಂದರೆ ಅಲ್ಲಿ ನೀರಿಗೆ ಕರೆಂಟ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ವಾ, ಸೇಫ್ಟಿ ಇದೆಯಾ, ಎಲ್ಲನೂ ಪ್ರತಿಯೊಂದು ನೀವು ಕೇಳಿರೋ ಪ್ರತಿಯೊಂದು ಕಮೆಂಟ್ಸನ್ನು ನಾನು ಲಿಸ್ಟ್ ಮಾಡಿ ಇಟ್ಕೊಂಡು ಸೊ ಅವ್ರ ಕಡೆಯಿಂದನೇ ನಿಮಗೆ ನಾನು ಆನ್ಸರ್ ಮಾಡಿಸ್ತೀನಿ. ಮತ್ತು ಹಾಗೆ ಇನ್ನೂ ಆ ವಿಡಿಯೋಸು ಯಾರೆಲ್ಲ ನೋಡಿಲ್ಲ ನನ್ನ ಚಾನಲ್ನಲ್ಲಿ, ನನ್ನ ಕೆಳಗಡೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಆ ವಿಡಿಯೋ 2 ವಿಡಿಯೋಸ್ದು ನಾನು ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೀವು ನೋಡಿ. ಸೊ ಖಂಡಿತವಾಗ್ಲೂ ನಾನು ಆ ವಿಡಿಯೋ ನೆಕ್ಸ್ಟು ನಾನು ಮಾಡ್ತೀನಿ. ತುಂಬ ಒಳ್ಳೊಳ್ಳೆ ಕಂಟೆಂಟು ಕೊಡಬೇಕು ಅಂತ ತಲೆಯಲ್ಲಿದೆ ನನಗೆ. ಸೊ ನಿಮ್ಮ ಸಪೋರ್ಟು ಹೀಗೆ ಇರಲಿ ನನಗೆ. ಸೊ ಏನು ಮಾಡೋದು, ಕೆಲವೊಂದ್ಸಲಿ ಹೀಗಾಗ್ಬಿಡುತ್ತೆ. ಸೊ ಇರಲಿ, ನಾನು ನೆಕ್ಸ್ಟು ಮಾತಾಡ್ತೀನಿ ಸೊ ಅದ್ರ ಬಗ್ಗೆ. ಮತ್ತು ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ನಾನು, ಅದನ್ನೆಲ್ಲ ಆ್ಯಡ್ ಮಾಡ್ತೀನಿ. ಅಂದರೆ ಶಿವರಾತ್ರಿ ಹಬ್ಬದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಅಂದರೆ ನಮ್ಮ ಊರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಪ್ರತಿ ವರ್ಷ ಶಿವರಾತ್ರಿ ಹಬ್ಬ, ಸೊ ಶಿವನ ದೇವಸ್ಥಾನದಲ್ಲಿ. ಸೊ ಅದರದ್ದೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಸೊ ಅದನ್ನು ಆ್ಯಡ್ ಮಾಡ್ತೀನಿ. ಸೊ ನೋಡ್ಕೊಂಡು ಬನ್ನಿ. ಆಮೇಲೆ ನಂದು ಸ್ವಲ್ಪ ಬೇಜಾರು ಮಾಡ್ಕೊಬೇಡಿ, ಇನ್ನೊಂದು 2 ಮಿನಿಟ್ಸ್ ನಾನು ಮಾತಾಡಿ ವಿಡಿಯೋನ ಎಂಡ್ ಮಾಡ್ತೀನಿ. ಆ್ಯಕ್ಚುಲಿ ತುಂಬ ದಿವಸ ಆಯಿತು ಇದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡು. ಸೊ ನಿಮ್ಮ ಹತ್ರ ಮಾತಾಡಬೇಕು ಅಂತಲೇ ನಾನು ಈ ವಿಡಿಯೋನ ಡಿಲೇ ಮಾಡಿ ಇಟ್ಟಿದ್ದೀನಿ. ಪ್ರಾಪರ್ ಕನ್ಸಿಸ್ಟೆನ್ಸಿ ಇಲ್ಲ ಅಂದರೆ ಹೀಗಾಗುತ್ತೆ. ನಿಜವಾಗ್ಲೂ ತುಂಬ ನರ್ವಸ್ ಆಗ್ತಿದೆ ನನಗೆ ಮಾತಾಡೋಕ್ಕೆ. ಸೊ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಸೊ ಏನಾದರೂ ತಪ್ಪಿದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿರ್ತೀನಿ, ನೋಡ್ಕೊಂಡು ಬನ್ನಿ, ಆಮೇಲೆ ಮಾತಾಡೋಣ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟಿಗೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ, ಹೀಗೆ ಸಪೋರ್ಟ್ ಮಾಡಿ. ಬನ್ನಿ, ನೋಡ್ಕೊಂಡು ಬನ್ನಿ, ಆಮೇಲೆ ಮಾತಾಡ್ತೀನಿ. ಇದು ಶಿವರಾತ್ರಿ ಹಬ್ಬದ ದಿನ ಮಾಡ್ಕೊಂಡಿದ್ದ ವಿಡಿಯೋ ಇದು. ಪಾಪುಗೆ ಸ್ನಾನ ಎಲ್ಲ ಮಾಡಿಸಿ ಮಲಗಿಸಿದ್ದೆ. ನಾನು ಪೂಜೆ ಎಲ್ಲ ಮಾಡಿಕೊಂಡು ಅವತ್ತು ತಿಂಡಿಗೆ ದೋಸೆ ಮತ್ತು ಬೀಟ್ರೂಟ್ ಪಲ್ಯ ಮಾಡಿದ್ವಿ. ಸೊ ಆಯಿತು, ಆಲ್ರೆಡಿ 4 ಆಗಿಬಿಟ್ಟಿತ್ತು ಟೈಮು. ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಅಮ್ಮ ದೋಸೆ ಹಾಕಿದ್ರು. ಸೊ ದೋಸೆ ಎಲ್ಲ ತಿಂದ್ಕೊಂಡು ನಾವು ಹಾಗೇ ಅವತ್ತೇ ನನ್ನ ಬ್ರದರು ಮುರುಡೇಶ್ವರ ಹೊರಟಿದ್ದ. ಅಂದರೆ ಸಂಡೇ ನೈಟ್ ಅನಿಸುತ್ತೆ. ಸೊ ಅದರಿಂದ ಅಂಗಡಿ ಹತ್ರ ಹೋದ್ವಿ. ಅಂಗಡಿ ಹತ್ರ ಹೋದ್ಮೇಲೆ ನನ್ನ ಬ್ರದರು ಹೊರಟ. ಹಾಗೆ ಅಂಗಡೀಲಿ ಒಂಚೂರು ಕ್ಲಿಪ್ಪಿಂಗ್ ತೊಗೊಂಡು ಪಾಪು ಅದು ಇದು ಎಲ್ಲ ಜೋಡಿಸ್ಕೊಂಡು ಆಟಾಡ್ತಿದ್ದ. ಅಲ್ಲಿಂದ ನಾವು ನಮ್ಮನೆ ಸೋಫಾಗೆ ಕುಷನ್ಸ್ ಬೇಕಿತ್ತು, ಅದೆಲ್ಲ ಹಾಳಾಗಿಬಿಟ್ಟಿತ್ತು. ಅಲ್ಲೋಗಿ ಕುಷನ್ಸ್ ಎಲ್ಲ ತೊಗೊಂಡು ಮತ್ತೆ ಅಲ್ಲಿಂದ ಶಾಪಿಂಗ್ ಸಿಟಿಗೆ ಬಂದ್ವಿ. ಅಲ್ಲಿ ಸ್ವಲ್ಪ ಐಟಮ್ಸ್ ತೊಗೋಬೇಕಿತ್ತು. ಹೋಮ್ ಮೇಡ್ ಮಿಲ್ಕ್ ಪೌಡರ್ ಮಾಡ್ಕೊಳ್ಳೋಣ ಪಾಪುಗೆ ಅಂತ ಹೇಳ್ಬಿಟ್ಟು ಹಾಲ್ಗೆ ಹಾಕಿ ಕುಡಿಸೋದಕ್ಕೆ ನನಗೊಂದು ಸ್ವಲ್ಪ ಐಟಮ್ಸ್ ಬೇಕಿತ್ತು. ಸೊ ಅದೆಲ್ಲ ತೊಗೊಂಡು ಮತ್ತೆ ಅಂಗಡಿ ಹತ್ರ ಬಂದು ಅಂಗಡಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ದೇವಸ್ಥಾನದ ಹತ್ರ ಬಂದ್ವಿ, ಅಮ್ಮ, ನಾನು, ಪಾಪು, ಇವರು ಎಲ್ಲ. ಸೊ ಇದು ನಮ್ಮ ಬಿನ್ಮಂಗ್ಲದಲ್ಲಿ ಮುಕ್ತಿನಾಥೇಶ್ವರ ಶಿವಂದು ದೇವಸ್ಥಾನ ಇರೋದು. ತುಂಬ ಹಳೇ ಕಾಲದ ದೇವಸ್ಥಾನ ಇದು.
ಇಲ್ಲಿ ನಮ್ಮ ಬಿನ್ಮಂಗಲದಲ್ಲಿ ಪ್ರತಿ ವರ್ಷ ಪ್ರತಿ ಶಿವರಾತ್ರಿಗೆ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಅವತ್ತು ಹಬ್ಬದ ದಿನ ನೈಟು ಇಲ್ಲಿ ಕತೆ ಎಲ್ಲ ಇರುತ್ತೆ. ಪ್ರತಿ ಒಬ್ರಿಗೂ ಪ್ರಸಾದ ಇರುತ್ತೆ. ತುಂಬ ಕಡೆಯಿಂದ ತುಂಬ ಜನ ಬರ್ತಾರೆ ಇಲ್ಲಿ. ದೇವ್ರಿಗೆ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ತುಂಬ ಹಳೇ ಕಾಲದ ದೇವಸ್ಥಾನ ಆಗಿರೋದ್ರಿಂದ ತುಂಬ ಜನ ತುಂಬ ಸುತ್ತಮುತ್ತ ತುಂಬ ಊರುಗಳಿಂದ ಬರ್ತಾರೆ. ಎಷ್ಟು ಜನ ಬಂದ್ರೂ ಅವತ್ತು ರಾತ್ರಿ ಎಲ್ಲ ಪ್ರಸಾದ ಇರುತ್ತೆ. ಎಷ್ಟು ನೋಡ್ತಾ ಇರ್ಬೋದು. ನಾವು ಆಲ್ರೆಡಿ ಬಂದಾಗ ಒಂದು 10 ಆಗಿತ್ತೇನೋ ಟೈಮು. 10 ಆದ್ರೂ ಇಷ್ಟು ಜನ ದೇವ್ರ ದರ್ಶನ ಮಾಡೋದಕ್ಕೆ ಅಷ್ಟು ಜನ ಲೈನ್ ನಿಂತಿದ್ದು. ಅಲ್ಲಿ ನಮ್ಮ ಪಾಪು ಅಂಗಡಿಗಳೆಲ್ಲ ನೋಡಿಬಿಟ್ಟು ಬರೀ ಅವನ ಕಣ್ಣಿಗೆ ಟಾಯ್ಸ್ ಅಂಗಡಿಗಳೇ ಕಾಣಿಸ್ತು. ನನಗೆ ಆ ಟಾಯ್ಸ್ ಕೊಡಿಸಿ ಈ ಟಾಯ್ಸ್ ಕೊಡಿಸಿ ಅಂತ ಕೇಳ್ತಾನೆ ಇದ್ದ. ಸರಿ ಇನ್ನೇನು ಮಾಡೋದು, ಸಮಾಧಾನ ಮಾಡಿಸ್ಬಿಟ್ಟು ಫಸ್ಟು ದೇವ್ರನ್ನ ನೋಡ್ಕೊಂಡು ಬರೋಣ, ಆಮೇಲೆ ನಿನಗೆ ಟಾಯ್ಸ್ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ನಾವು ಸಮಾಧಾನ ಮಾಡಿದ್ವಿ. ಇಲ್ಲಿ ಬೆಳಗ್ಗೆ ಕೂಡ ಪ್ರಸಾದ ಇರುತ್ತೆ, ಊಟ ಎಲ್ಲ ಇರುತ್ತೆ. ತುಂಬ ಜನ ಬರ್ತಾರೆ ಬೆಳಗ್ಗೆ ಅಂತೂ. ಸೊ ನಾವು ಬೆಳಗ್ಗೆ ಬರೋಕ್ಕಾಗಲ್ಲ. ರಾತ್ರಿ ಇವಾಗಲೇ ಎಷ್ಟೊತ್ತಾದರೂ ಪರವಾಗಿಲ್ಲ, ನೀಟಾಗಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗಿಬಿಡೋಣ ಅಂದ್ಬಿಟ್ಟು ಬಂದಿದ್ದೀವಿ. ಬಾ ಚೆನ್ನಮ್ಮ. ಇನ್ನು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಆಚೆ ಬಂದ್ವಿ. ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ನಿಮಗೂ ಕೂಡ ದೇವ್ರ ದರ್ಶನ ಚೆನ್ನಾಗಾಯಿತು ಅನ್ಕೋತೀನಿ. ಸೊ ಇನ್ನು ಆಚೆ ಬರೋವಷ್ಟರಲ್ಲಿ ಮತ್ತೆ ಶುರು ನಮ್ಮ ಪಾಪುದು ಲೇಸರ್ ಲೈಟ್ ಬೇಕು ಅಂತ. ಎಷ್ಟು ಲೇಸರ್ ಲೈಟ್ ತೊಗೊಂಡಿದ್ದಾನೆ ಗೊತ್ತಿಲ್ಲ. ಎಲ್ಲ ಬೇಗ ಬೇಗ ಹಾಳು ಮಾಡಿಬಿಡ್ತಾನೆ, ಮತ್ತೆ ಕೊಡಿಸೋವರೆಗೂ ಬಿಡಲ್ಲ. ಇನ್ನು ಅವನ ಜೊತೆಗೆ ಅವ್ನ ಕ್ಲಾಸ್ಮೇಟ್ ಕೂಡ ಬಂದಿದ್ದರು. ಸೊ ಕೊಡಿಸ್ಕೊಳ್ಳೋ ತನಕ ಬಿಡ್ತಾನ, ಸೊ ಮತ್ತೆ ಬಿಡಲ್ಲ ಹೆಂಗೂ ಇವನು ಅಂತ ಹೇಳ್ಬಿಟ್ಟು ಸೊ ಒಂದು ಲೇಸರ್ ಲೈಟ್ ಕೊಡಿಸ್ಕೊಂಡು ಅಲ್ಲೇ ನಾವು ಕೂಡ ಪ್ರಸಾದ ಎಲ್ಲ ತಿಂದ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಮನೆಗೆ ಬಂದ್ವಿ. ಮತ್ತು ನಾವು ವೆರಿ ಗುಡ್. Like this. ಉದ್ದಕ್ಕೆ ಎಷ್ಟು ಚೆನ್ನಾಗಿತ್ತು ನಾನು ಮುರಿದಾಕ್ಬಿಟ್ಟೆ. ನೀಟಾಗಿ ಕುಡಿಬೇಕಪ್ಪ. ವೆರಿ ಗುಡ್. ಓಕೆ ಚಿನ್ನು ಹಾಯ್ ಹೇಳು ನೀನು. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಕೇಳು. ಚೆನ್ನಾಗಿದ್ದಾರಾ? ನಾನು ಚೆನ್ನಾಗಿದ್ದೀನಾ? ನೀನು ಚೆನ್ನಾಗಿದ್ಯಾ? ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳು ಪ್ಲೀಸ್. ನಮ್ಮಮ್ಮ ಚಾನಲ್ಗೆ ಈ ಕಡೆ ತಿರ್ಕೊಂಡು ನೀಟಾಗಿ ಹೇಳ್ಬೇಕಪ್ಪ. ಅಮ್ಮ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಅಲ್ಲಿ ನೋಡಿ ಅಲ್ಲಿ ಓಪನ್ ಮಾಡ್ತಿದ್ದಾರೆ.
ಇನ್ನು ಮನೆಗೆ ಬಂದಮೇಲೆ ಬೆಳಗ್ಗೆ ಸ್ಕೂಲ್ ಕೂಡ ಇತ್ತಲ್ವ ಪಾಪುಗೆ, ಹೋಮ್ವರ್ಕ್ ಮಾಡಿಲ್ಲ, ನಾನು ಹೋಮ್ವರ್ಕ್ ಮಾಡಲೇಬೇಕಂತ ಹೇಳ್ಬಿಟ್ಟು 10:30 ಆಗಿದ್ರು ಹೋಮ್ವರ್ಕ್ ಮಾಡ್ಕೊಂಡು ಕೂತ್ಕೊಂಡಿದ್ರು. ಸೊ ಅದೆಲ್ಲ ಆದಮೇಲೆ ಒಂದೊಂದು ಟಾಯ್ಸ್ ಪಾರ್ಸೆಲ್ ಬಂದಿತ್ತು, ಓಪನ್ನೇ ಮಾಡಿರಲಿಲ್ಲ. ಸೊ ಇವಾಗ ಓಪನ್ ಮಾಡೋವರೆಗೂ ಬಿಡಲಿಲ್ಲ. ಓಪನ್ ಮಾಡಿ ನಾನು ನೋಡಬೇಕು ಅಂತ ಹೇಳಿ ಓಪನ್ ಮಾಡಿಸ್ಕೊಂಡ್ರು. ಓಪನ್ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಅದ್ರ ಜೊತೆ ಆಟ ಆಡಿ ಅವ್ರು ಮಲಗೋ ಅಷ್ಟರಲ್ಲಿ 12 ಗಂಟೆ ಆಯಿತು. ಸೊ ಹೀಗೆ ಮಾಡ್ತಾರೆ. ನೋಡಿ ಗೈಸ್, ಇದು ಇಲ್ಲಿ ಓಪನ್ ಮಾಡ್ಬೋದು. ಇಲ್ಲಿ ಒಂದು ಹೋಲ್ ಇದೆ. ಇಲ್ಲಿ ಮರಳೇನಾದರೂ ಇದ್ರೊಳಗಡೆ ತುಂಬಿಟ್ಟು ಇಟ್ಟರೆ ನೀಟಾಗಿ ಕುತ್ಕೊಳ್ಳುತ್ತೆ ಕೆಳಗಡೆ, ಇಲ್ಲ ಅಂದರೆ ಸ್ವಲ್ಪ ಹಿಂಗೆ ಬಿದೋಗ್ತಾ ಇರುತ್ತೆ. ಇನ್ನು ಹಾಗೆ ಇದು ಮಾರ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ನನ್ನ ಸಿಸ್ಟರ್ ಇನ್ ಲಾ ರಿಲೇಟಿವ್ದು ಒಂದು ಮದುವೆ ಇತ್ತು. ಸೊ ನಾವು ಬೆಳಗ್ಗೆ ನೈಟ್ ಹೋಗೋಕ್ಕಾಗಿಲ್ಲ. ಸೊ ಬೆಳಗ್ಗೆ ಹೋಗಿದ್ವಿ ಮದುವೆಗೆ. ಸೊ ಅದೊಂದು ಪುಟ್ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ. ಗೈಸ್, ನೋಡ್ಕೊಂಬಂದ್ರಿ ಅಲ್ವಾ, ಹೇಗೆ ಅನ್ನಿಸ್ತು ನಿಮಗೆ, ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಮಾಡಿ. ಗೈಸ್, ಏನು ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ, ಬಟ್ ತುಂಬ ಬೇಜಾರಿದೆ. ನಾನು ನನ್ನ ಯೂಟ್ಯೂಬ್ ಚಾನಲ್ಗೆ ವಿಡಿಯೋಸು ಆಗ್ತಿಲ್ಲ ಅನ್ನೋದು ತುಂಬ ಗಿಲ್ಟ್ ಕಾಡ್ತಿತ್ತು. ಯಾಕಂದರೆ ತುಂಬ ವರ್ಷಗಳ ಕನಸು ನಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅನ್ನೋದು. ಹಾಗೆ ನಾನು ಓಪನ್ ಕೂಡ ಮಾಡ್ತೀನಿ. ನನ್ನ ಚಾನಲ್ ಓಪನ್ ಮಾಡಿ 2 ಮಂತ್ಸ್ಗೆ ನನ್ನ ಚಾನಲ್ ಮಾನಿಟೈಸ್ ಆಗುತ್ತೆ. ಆ್ಯಕ್ಚುಲಿ ನಾನು ಕರೆಕ್ಟಾಗಿ ಪ್ರಾಪರಾಗಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ವಿಡಿಯೋಸ್ ಮಾಡ್ಕೊಂಡು ಬಂದಿದ್ದರೆ ಇಷ್ಟೊತ್ತಿಗೆ ನಾನು ಯೂಟ್ಯೂಬಿಂದ 3 ಪೇಮೆಂಟ್ ತೊಗೊತಿದ್ದೆ ಅನಿಸುತ್ತೆ. ಸೊ ನಾನು ಮಾಡ್ಕೊಂಡಿದ್ದು ತಪ್ಪು. ಅದು ಏನಂದರೆ ಕೈಗೆ ಬಂದಿತ್ತು ಬಾಯಿಗೆ ಬರ್ದಂಗೆ ಆಯಿತು ಅಂತ ಹೇಳ್ತಿದ್ರಲ್ವ, ಅದು ನನ್ನ ವಿಷಯದಲ್ಲಿ ಕೂಡ ನಿಜ ಆಯಿತು ಅಂತ ಹೇಳ್ಬೋದು. ಎಷ್ಟು ಒಂಥರ ಗಿಲ್ಟ್, ಎಷ್ಟು ಒಂಥರ ಹಿಂಸೆ ಆಗ್ತಾಯಿತ್ತು ನನಗೆ ಅಂದರೆ, ಒಂದು ದಿವಸ ಕೂಡ ನನಗೆ ಮನೆಯಲ್ಲಿ ಕಂಫರ್ಟಬಲ್ ಆಗಿ ಇರೋಕ್ಕಾಗ್ತಾ ಇರಲಿಲ್ಲ. ಏನೋ ಒಂದು ನಾನು ಫುಲ್ಫಿಲ್ ಮಾಡಿಲ್ಲ, ನನ್ನ ದಿನನಿತ್ಯ ಕೆಲಸದಲ್ಲಿ ನಾನು ಏನೋ ಒಂದು ಮಿಸ್ ಮಾಡಿದ್ದೀನಿ ಅನ್ನೋ ಥರ ನನಗೆ. ನಿದ್ದೆ ಮಾಡೋಕ್ಕೆ ಹೋದರೆ ಕರೆಕ್ಟಾಗಿ ನಿದ್ದೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಇನ್ ಕೇಸ್ ನೀವು ನಂಬ್ತಿರೋ ಇಲ್ವೋ, ನನಗೆ ನೆಮ್ಮದಿಯಾಗಿ ಕುತ್ಕೊಂಡು ಒಂದು ಟೈಮ್ ಊಟ ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ. ಆದರೂ ನನಗೆ ಏನೋ ಒಂದು, ಏನೋ ಹೇಳ್ತಾರಲ್ವ, ಪ್ರತಿಯೊಬ್ಬ ಮನುಷ್ಯ ಎಷ್ಟೇ ಸ್ಟ್ರಾಂಗ್ ಇದ್ರೂ, ಅವನು ಎಷ್ಟೇ ಎಲ್ಲನೂ ತಡ್ಕೊಂಡು ನಾನು ಮುಂದೆ ಹೋಗ್ತೀನಿ ಅನ್ನೋ ಎಷ್ಟೇ ಗಟ್ಟಿ ಮನಸ್ಸು ಇದ್ರೂ ಕೆಲವೊಂದು ಸಲ ಅಂಥ ಮನುಷ್ಯ ಕೂಡ ಒಂದ್ಸಲಿ ಕುಗ್ತಾನೆ. ಸೊ ಹಾಗೇನೆ ನನ್ನ ವಿಷಯದಲ್ಲೂ ನಾನು ಎಷ್ಟೇ ಸ್ಟ್ರಾಂಗ್ ಅಂದ್ಕೊಂಡು ಮುಂದೆ ಹೋಗೋಕ್ಕೋದ್ರೂ ಈ ಟೈಮು ತುಂಬಾ ಕುಗ್ಗಿದೆ. ಸೊ ಅದೇನಾಯಿತು ಅದು ತುಂಬ ಒಳ್ಳೆಯದಕ್ಕೆ ಆಯಿತು ಅನ್ಕೋತೀನಿ. ಸೊ ಅದು ಏನು ಒಂದು ಸ್ಟೇಜಲ್ಲಿ ನಾವು ಕುಗ್ಗಿರ್ತೀವಲ್ವ, ಅಲ್ಲಿಂದ ನಾವು ಏನು ಮೇಲೆ ಎದ್ದೇಳ್ತೀವಲ್ವ, ಸೊ ಅವಾಗ ಇನ್ನೂ ನಾವು ಅದಕ್ಕಿಂತ 100 ಪಟ್ಟು ಸ್ಟ್ರಾಂಗ್ ಆಗಿ ಎದ್ದೇಳ್ತೀವಿ ಅಂತಲೇ ಅನಿಸುತ್ತೆ. ಸೊ ಅದಕ್ಕೆ ಅದೆಲ್ಲ ಒಂದೊಂದು ಬರಬೇಕಂತೆ ಲೈಫಲ್ಲಿ. ಪ್ರತಿಯೊಬ್ಬರು ಲೈಫಲ್ಲೂ ಅಪ್ಸ್ ಆ್ಯಂಡ್ ಡೌನ್ಸು ತುಂಬ ಬರುತ್ತೆ. ಬಟ್ ಅದನ್ನೆಲ್ಲ ನಾವು ಕರೆಕ್ಟಾಗಿ ಏನೇ ಆದ್ರೂ ಇವಾಗ ನಾವು ನಮ್ಮ ಏನಿದೆ ನಮ್ಮ ಕೆಲಸದ ಅದನ್ನು ಮಾತ್ರ ನಾವು ಬಿಡಬಾರ್ದು. ಆ ಕನ್ಸಿಸ್ಟೆನ್ಸಿನ ಹಾಗೆ ಮೇಂಟೈನ್ ಮಾಡ್ಕೊಂಬರ್ಬೇಕು. ಇವಾಗ ಬೇಜಾರಾಯಿತು ಅಂತ ನಾವು ಏನು ಕೆಲಸನೂ ನಾವು ಮಾಡೋ ಕೆಲಸನ ಅದನ್ನು ಬಿಡೋಕ್ಕೆ ಹೋಗಬಾರ್ದು. ಅದೆಲ್ಲ ಒಂದು ಇವಾಗ ಬರುತ್ತೆ, ನಾಳೆ ಸರಿ ಹೋಗುತ್ತೆ. ಅದು ಹಾಗೆ ಏನು ಕ್ಯಾರಿ ಆಗಲ್ಲ ನಮ್ಮ ಲೈಫಲ್ಲಿ. ಸೊ ಅದನ್ನು ನಾನು ಎಲ್ಲೋ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ತಡ ಮಾಡಿದೆ ಅನ್ಸುತ್ತೆ ಗೈಸ್. ಹಾಗೆ ಇನ್ನೊಂದು ಹೇಳಬೇಕು, ಹಾಗೆಯೇ ಇನ್ನೂ ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ ಅವರೆಲ್ಲ ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ. ಇನ್ನೂ ಕೆಲವರು ಯಾರೆಲ್ಲ ನಂತರ ಚಾನಲ್ ಸ್ಟಾರ್ಟ್ ಮಾಡಿ ವಿಡಿಯೋಸ್ ಹಾಕ್ದಂಗೆ ಸ್ಟಾಪ್ ಮಾಡಿ ಸುಮ್ಮನೆ ಇದ್ದೀರಾ ಅವರೆಲ್ಲ ದಯವಿಟ್ಟು ನಿಮ್ಮ ಚಾನಲ್ಗೆ ವಿಡಿಯೋಸ್ನ ಹಾಕೋಕ್ಕೆ ಟ್ರೈ ಮಾಡಿ. ಹಾಗೆ ಯಾರೆಲ್ಲ ಹೊಸ ಯೂಟ್ಯೂಬರ್ಸು ಬಂದಿದ್ದೀರಾ, ಸೊ ನನ್ನ ವಿಡಿಯೋಸ್ ನೋಡ್ತಾ ಇದ್ದರೆ ಹಾಯ್ ಅಂತ ಕಮೆಂಟ್ ಮಾಡಿ. ನಾನು ಕೂಡ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋತೀನಿ. ನಾನು
ಎಷ್ಟು ನನ್ನ ಮನೇಲಿ ಸುಮ್ಮನೆ ಕೂತ್ಕೊಂಡಿದ್ರು ನಾನು ಯಾರ್ಯಾರನ್ನೆಲ್ಲ ರೆಗ್ಯುಲರಾಗಿ ಫಾಲೋ ಮಾಡ್ತೀನಿ ಯೂಟ್ಯೂಬರ್ಸ್ನ, ಅವ್ರದ್ದು ವಿಡಿಯೋಸ್ ಒಂದು ಕೂಡ ತಪ್ಪದೆ ನೋಡಿದ್ದೀನಿ. ಅವ್ರ ವಿಡಿಯೋಸಿಂದ ನಾನು ಎಷ್ಟೋ ಮೋಟಿವೇಶನ್ ತೊಗೊಂಡಿದ್ದೀನಿ. ನಿಜವಾಗ್ಲೂ ಅವರೆಲ್ಲ ಎಷ್ಟು ವರ್ಷಗಳಿಂದ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಕೊಂಡು, ಎಲ್ಲರ ಲೈಫಲ್ಲೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ, ಬಟ್ ಅವರ ವೀವರ್ಸ್ಗೆ ಒಂದು ಪ್ರಾಪರಾಗಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಕೊಂಡು ವಿಡಿಯೋಸ್ ಮಾಡಿಕೊಂಡು ಹಾಕೊಂಡು ಬರ್ತಾ ಇರ್ತಾರೆ. ಸೊ ನಿಜವಾಗ್ಲೂ ಅವರೆಲ್ಲ ಗ್ರೇಟು. ತುಂಬ ಜನ ಹೆಣ್ಮಕ್ಳು ಯೂಟ್ಯೂಬ್ ಚಾನೆಲ್ಸ್ ಇದೆ, ತುಂಬ ಜನದ್ದು ನೋಡ್ತೀನಿ ನಾನು. ಅದರಲ್ಲಿ ಕೆಲವೊಂದು ಇಷ್ಟು ಜನ ನನಗೆ ಫೇವ್ರೇಟ್ಸ್ ಅಂತ ಇದ್ದಾರೆ. ಅವ್ರದ್ದಂತೂ ನಾನು ರೆಗ್ಯುಲರಾಗಿ ನೋಡಿ ಎಷ್ಟು ನನಗೆ ಅವ್ರದ್ದು ನೋಡಿದಾಗ ನನ್ನ ಮೈಂಡು ಸ್ವಲ್ಪ ರಿಫ್ರೆಶ್ ಅನ್ಸೋದು, ನಾನು ಯಾಕೆ ಇನ್ನೂ ಸುಮ್ಮನೆ ಕೂತಿದ್ದೀನಿ ಅಂತ ಅನ್ಸೋದು. ಸೊ ತುಂಬ ಟೈಮ್ ವೇಸ್ಟ್ ಮಾಡಿಬಿಟ್ಟೆ. ಸೊ ಇನ್ನು ಮುಂದೆ ಬೇಡ ಯಾವುದೇ ಕಾರಣಕ್ಕೂ. ಸೊ ಅಷ್ಟೇ. ಯಾರಾದರೂ ಹೊಸ ಯೂಟ್ಯೂಬರ್ಸ್ ಇದ್ದರೆ ಹಾಯ್ ಅಂತ ಕಮೆಂಟ್ ಮಾಡಿ, ನಾನು ಕೂಡ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀನಿ. ಸೊ ಅಷ್ಟೇ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.